ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಟ್ಟದ ನಳಿಕಾಯಿ, ಕರಿಬೇವು ಮತ್ತು ಸಾಲ್ಟ್ ಹಾಕ್ಕೊಂಡು ಒಂದು ಬೆಟ್ಟದ ನಳಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಸಾಲ್ಟ್ ಬೇಕು ಅಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕೊನೆಯಲ್ಲಿ ಉಳ್ಕೊಂಡಿರೋಂಥ ಫೈಬರ್ನ ವೇಸ್ಟ್ ಮಾಡಬೇಡಿ, ಅದನ್ನು ಕೂಡ ತಿನ್ಕೊಳ್ಳಿ. ಮತ್ತು ಇವತ್ತು ತಿಂಡಿಗೆ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮೊದಲಿಗೆ ಹೆಚ್ಚಿಟ್ಕೊತಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ತರಕಾರಿನ ಬಳಸ್ಕೋಬೋದು. ನಾನೊಂದು ಬೌಲ್ಗೆ ಆಲೂಗೆಡ್ಡೆ, ಕ್ಯಾರೆಟು, ಕಾಲಿಫ್ಲವರು, ಬೀನ್ಸು, ಬಟಾಣಿ, ಮೊಸರು, ಅರಿಶಿನ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಹಾಗೆ ಮನೇಲೇ ಮಾಡಿರೋವಂಥ ಬಿರಿಯಾನಿ ಮಸಾಲೆ, ಕೊತ್ತಂಬರಿ, ಪುದೀನ, ಫ್ರೈಡ್ ಆನಿಯನ್ನು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಂಡೆ. ಇವಾಗ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನೀರು, ಸಾಲ್ಟು, ಲೆಮನ್ ಸ್ಲೈಸಸ್ಸು ಮತ್ತು ಸ್ಪೈಸಸ್ಸು, ಹಾಗೆ ನೆನೆಸಿರೋಂಥ ಅಕ್ಕಿ ಹಾಕಿ ಒಂದು 75% ಬೆಂದಮೇಲೆ ಎತ್ತಿಟ್ಕೊಳ್ಳೋದು. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲು, ಕಸ್ತೂರಿ ಮೆಂತೆ, ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಗಲೇ ಮ್ಯಾರಿನೇಟ್ ಮಾಡಿರೋವಂಥ ತರಕಾರಿ ಹಾಕಿ ಅದು ಫ್ರೈ ಮಾಡಿ, ಸಾಲ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹುರ್ಕೊಂಡು ಅದನ್ನೇ ಬಿಟ್ಮೇಲೆ ಅರ್ಧ ಗ್ಲಾಸ್ ನೀರು ಹಾಕಿ ತರಕಾರಿ ಎಲ್ಲ ಬೆಂದ ನಂತರ ಎತ್ತಿಟ್ಟಿರೋವಂಥ ರೈಸ್ ಹಾಕ್ಕೊಂಡು ಮೇಲ್ಗಡೆ ಟೊಮೊಟೊ, ಫ್ರೈಡ್ ಆನಿಯನು, ಕೊತ್ತಂಬರಿ, ಪುದೀನ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ತವಾ ಮೇಲಿಟ್ಟು ಒಂದು 5 ನಿಮಿಷ ದಮ್ ಕೊಟ್ಟಿಸ್ಕೊಳ್ಳೋದಷ್ಟೇ. ಟೇಸ್ಟ್ ಮಾತ್ರ ತುಂಬ ಅದ್ಭುತನೇ ಅಂತ ಹೇಳ್ಬೋದು. ವೆಜಿಟೇರಿಯನ್ ಇರ್ತಲ್ಲ ಅವ್ರಿಗೆ ಮಾತ್ರ ತುಂಬಾ ಒಳ್ಳೆ ಡಿಶ್ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು.